ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವು, ಲಕ್ಷ್ಮಣನಿಗೆ ಹಿತಮಂತ್ರತ್ವವು, ನಿನ್ನ ಮಗನಾದ ಭರ್ತನಿಗೆ ದಾಸತ್ವವು. ಹೀಗಿರುವಾಗ ನಿನಗೂ ಸಂತೋಷವೇ, ನಂಬಿಕೊಂಡಿರುವ ನನಗೂ ಸಂತೋಷವೇ ಸರಿ. ಇದೇನಿದು ಮಂದ್ರ ಹೀಗೆ ಹೇಳುತ್ತಿರುವಲ್ಲ, ಕಾಂತನು ಈ ರೀತಿಯಾಗಿ ಯೋಚಿಸುತ್ತಿರುವನೆ? ಹೌದು ತಾಯಿ, ಅವರು ಮಾಡಿಕೊಂಡಿರುವ ಯೋಚನೆಗಳೆಲ್ಲವೂ ಅಂತಹುದೇ. ಯೋಚಿಸಿ ನೋಡು, ಇಂತಹ ಸಂತೋಷ ಕಾಲದಲ್ಲಿ ನಿನ್ನ ಮಗನಾದ ಭರತನನ್ನು ಅವರ ಸೋದರ ಕಳಿಸಬೇಕಾಗಿತ್ತು. ಯೋಚಿಸಿ ನೋಡಮ್ಮ. ಓಹೋ, ಆಂತರ್ಯದಲ್ಲಿ ನೋಡಿದರೆ ಏನೋ ಇದರಲ್ಲಿ ಮೋಸವಿದೆ ಎಂದು ತೋರುತ್ತಿರುವ. ಮಂತ್ರ, ಈಗ ನಾನೇನು ಮಾಡಬೇಕೆಂಬುದನ್ನು ಸರಿಯಾಗಿ ವಿವರವಾಗಿ ಹೇಳಮ್ಮ. ಓಹೋ, ಅದನ್ನು ನಾನು ಹೇಳಿಕೊಡಬೇಕೇನು? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟರಲ್ಲ ನಿನ್ನ ಪತಿ. ಈಗ ಜ್ಞಾಪಕಕ್ಕೆ ಬಂದಿತ್ತು, ಈಗ ಜ್ಞಾಪಕಕ್ಕೆ ಬಂದಿತ್ತು. ಹೌದಮ್ಮ, ಹೌದು, ಸಮಯ ಬಂದಾಗ ಕೇಳಿಕೋ ಎಂದು ಸಹ ಹೇಳಿದ್ದರು. ಸರಿ, ಈಗ ಅದನ್ನು ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ ಮಂದರ? ಅಯ್ಯೋ, ಅದನ್ನು ನಾನು ಹೇಳಿಕೊಡಬೇಕೇ? ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗಾಗುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರ್ತನಿಗೆ ಪಟ್ಟವನ್ನು ಕಟ್ಟುವಂತೆಯೂ ಕೇಳಿಕೋ. ಇನ್ನು 2ನೆಯ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ 14 ವರ್ಷ ಪ್ರವೇಶವಿಲ್ಲದೆ ಅರಣ್ಯಕ್ಕೆ ಹೋಗಬೇಕೆಂದಲೂ ಕೇಳಿಕೋ. ಏನು ಹೇಳುತ್ತಿರುವೆ? ಇಂತಹ ಸಂತೋಷದ ಕಾಲದಲ್ಲಿ ಈ ವರವನ್ನು ನಾನು ಕೇಳುವುದಾದರೂ ಹೇಗೆ? ಓಹೋ, ಸರಿ ಸರಿ ಸರಿ, ಅದನ್ನು ನಾನು ಹೇಳಿಕೊಡಬೇಕೇನು ನಿಮಗೆ? ಹಾಗಾದರೆ ನಾನು ಹೇಳಿದಂತೆ ಮಾಡುವೆಯಾ? ಆಯಿತು, ನೀನು ಹೇಳಿದಂತೆ ಮಾಡಿದರೆ ನನಗೆ ಫಲವು ಸಿಗುವುದೆಂದು ಈಗ ನನ್ನ ಮನಕ್ಕೆ ವರಕೆ ಆಗುತ್ತಿರುವುದು. ಆಗಲಿ, ಅದೇನೆಂಬುದನ್ನು ಹೇಳು. ಖಂಡಿತವಾಗಿಯೂ. ಇನ್ನೇನು ನಿನ್ನ ಕಾಂತನು ಬರುವ ವೇಳೆಯಾಯಿತು. ಅವರು ಬರುವ ವರ್ಷದಲ್ಲಿ ನಿನ್ನ ಆಭರಣಗಳನ್ನ ಕೆರಚಿಟ್ಟು ನಿನ್ನ ಕೇಶವನ್ನು ಕೆದರಿಸಿಕೊಂಡು ಕೋಪದಿಂದ ಮಲಗಿಕೊ. ಆಗ ನಿನ್ನ ಕಾಂತನು ಬಂದಾಗ ತನ್ನಾಗಿ ತಾನೇ ನಡೆಯುವುದು ಕಾರ್ಯವೆಲ್ಲವೂ. ಆಯ್ತು, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಎಚ್ಚರಿಸಿರುವೆ. ನಿನಗೆ ಅರಮನೆಯಲ್ಲಿ ಅತ್ಯಮೂಲ್ಯವಾದ ಬಹುಮಾನವನ್ನು ಕೊಡುವೆನು. ನನಗೆ ಬಹುಮಾನವೇನು ಬೇಡಮ್ಮ. ನಿನ್ನ ಉಪ್ಪು ತಿಂದ ಮನೆಗೆ ನಿನಗೆ ದ್ರೋಹ ಮಾಡುವುದನ್ನು ನಾನು ಸಹಿಸುವುದಿಲ್ಲ. ಅದಕ್ಕಾಗಿ ಹೇಳಿದೆನು. ಸರಿ ಸರಿ, ನಿನ್ನ ಕಾಂತನು ಬರುವ ವೇಳೆ ಆಯಿತು, ನಾನು ಹೋಗುವೆನು ಕೈಕಾದೇವಿ. ಆದರೆ ಈ ವಿಚಾರವನ್ನು ಮಂತ್ರ ಹೇಳಿದಳೆಂದು ಮಾತ್ರ ನಿನ್ನ ಗಂಟನಲ್ಲಿ ಹೇಳಬೇಡಮ್ಮ. ಇಲ್ಲಮ್ಮ, ಯಾರಾದರೂ ನಿಜವನ್ನು ಹೇಳಿ ನಾನು ಇದನ್ನು ಹೇಳಿದ್ದೇನೆ ಎಂದು ಯಾರಾದರೂ ಹೇಳುತ್ತಾರೆಯೇ? ಇಲ್ಲ ಇಲ್ಲ ಇಲ್ಲ, ನೀನು ಹೇಳಿದೆ ಎಂದು ಮಾತ್ರ ನಾನು ಹೇಳುವುದಿಲ್ಲ. ಅದು ನನ್ನ ಕಾಂತನು ಬರುವ ವೇಳೆ ಆಯ್ತು, ನೀನಿನ್ನು ಬೇಗ ಮರೆಯಾಗಮ್ಮ. ಕೈಕಾ, ಜ್ಞಾಪಕದಲ್ಲಿಟ್ಟುಕೋ, ಮಂತ್ರ ಹೇಳಿದಳೆಂದು ಮಾತ್ರ ನಿನ್ನ ಗಂಡನಲ್ಲಿ ಹೇಳಬೇಡಮ್ಮ. ಆಯ್ತು ಆಯ್ತು, ನೀನೇನು ಹೊರಡು ಮಂದರ. ನಾನು ಹೋಗಲೇ? ಹಾ, ಆಯ್ತು. ಅತ್ಯಂತ ಪ್ರೀತಿಯಿಂದ ನನ್ನನ್ನು ನೋಡುತ್ತಿರುವ ನನ್ನ ಪ್ರಾಣಕಾಂತನು ನನಗೂ ಒಂದು ಮಾತನ್ನು ತಿಳಿಯದೆಯೇ ರಾಮನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಿರುವೆ. ಎಲ್ಲಿದೆ ನ್ಯಾಯ? ಇರಲಿ, ಈಗ ಈ ಮಂದರೆ ಹೇಳಿದಂತೆ ನಾನು ಮಾಡದಿದ್ದರೆ ನನ್ನ ಮಗನ ಗತಿ ನಿರ್ಗತಿ. ಇಲ್ಲ, ಇದು ರಾಮ ರಾಜ್ಯವಾಗಬಾರದು, ಭರತ ರಾಜ್ಯವಾಗಬೇಕು, ಭರತ ರಾಜ್ಯವಾಗಬೇಕು, ಭರತ ರಾಜ್ಯವಾಗಬೇಕು. ಇರಲಿ, ನನ್ನ ಕಾಂತನು ಬರಲಿ, ನನ್ನ ಚತುರತೆಯನ್ನು ತೋರಿಸಿ ಒಳ್ಳೆಯ ನಾಟಕವನ್ನು ಅಭಿನಯಿಸುತ್ತೇನೆ. ಕರಿಕಾ, ನನ್ನ ಪ್ರಾಣಕಾಂತಿಯು ಈ ರೀತಿಯಾಗಿ ಮಲಗಿರಲು ಕಾರಣ ಏನಿರಬಹುದು? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು.
ಕೈಕಾ ಹಾ ಸುಗತಿ ಬಡಿಸುವ ಬಗೆದ ಕಡಿ ಕೈಕಾ ಮುದುಕದ ಮಧುರ ಕೀಲವಾಡಿ ಪನ್ನಗ ಬೇಡಿ ಮದನ ಕೃಪಾಣಿ ರಾಣಿ ಮದನ ಕೃಪಾಣಿ ರಾಣಿ ಮುದದಿಂದ ಸವಿ ಮಾತನಾಡೆ ಪಲ್ಲಗ ಪಾಣಿ ದೇವಿ ಇಂಥ ಸಂತೋಷ ಕಾಲದಲ್ಲಿ ಈ ರೀತಿ ದುಃಖಿಸಿರುವೆಯಲ್ಲ ನಿನ್ನ ದುಃಖಕ್ಕೆ ಕಾರಣ ನೀವು ತಿಳಿಸಬಾರದೆ ಆ, ಕಾರಣವೂ ಇದೆ. ಏನು ಈ ದಿನ ನಿಮ್ಮ ಇಂದು ಹಾ. ನಿಮ್ಮ ಪ್ರಿಯ ಪತ್ನಿಯ ದರ್ಶನವಾಯಿತೋ ಏನೋ? ಇಲ್ಲ ಇದು ಸಾರಲು ಗಣವಾರತಿ ಶರಣವಾರತಿ ಗಣವಾರತಿ ಸಾರಲು ಗಣವಾರತಿ ಗುಣಗಳ ಕಾರತಿ ಕಾದರ ಕಾಮಿನಿ ಏನಪರಾಧವ ಮಾಡಿದೆ ನಾನೀಗ ಏನಪರಾಧವ ಮಾಡಿದೆ ನಿಗ ಮಾಲಿನಿ ನೀನಿಗ ಮನ್ನಿಸು ಬೇಗ ಮಾಲಿನಿ ನೀನಿಗ ಮನ್ನಿಸು ಬೇಗ ಏನಪರಾಧವ ಮಾಡಿದೆ ನಾನೀಗ ಏನಪರಾಧವ ಮಾಡಿದೆ ನಿಗ ಮಾಲಿನಿ ನೀನಿಗ ಮನ್ನಿಸು ಬೇಗ ಮಾಲಿನಿ ನೀನಿಗ ಮನ್ನಿಸು ಬೇಗ ಬಲ್ಲೆನು ರಮಣ ಗುಣ ಬಲ್ಲೆನು ರಮಣ ವಲ್ಲಭೆಯೊಳಗಿದು ಚಲ್ಲದು ಸಾಹಸ ವಲ್ಲಭೆಯೊಳಗಿದು ಚಲ್ಲದು ಸಾಹಸ ಸಾರದು ಶಿವನ ಕಾರಿಣಿ ಶಯನ ಕಾರಲಿ ಕಾರುಣ ಪಡಿಯುವುದು ಕಾರಲಿ ಕಾರುಣ ಪಡಿಯುವುದು ಕಾರಲಿ ಕಾರುಣ ಪಡಿಯುವುದು ತರವೇ ಏತಕ್ಕೆ ಪಾಪ ಬರ್ಸಕ್ಕೆ ಕೈಕಾ ಏತಕ್ಕೆ ಕೋಪವ ಕಾತೊರಲಾತನ ಮಾತುಗಳೆಂದಲೇ ಏತಕ್ಕೆ ಕೋಪವ ಕಾತೊರಲಾತನ ಮಾತುಗಳೆಂದಲೇ ಪ್ರೀತಿಸಿ ಮಾತುಗಳೆಂದಲೇ ಪ್ರೀತಿಸಿ ಏತಕ್ಕೆ ಕೋಪವು ಏತಕ್ಕೆ ಕೋಪವ ಕಾತೊರಲಾತನ ಮಾತುಗಳೆಂದಲೇ ಪ್ರೀತಿಸಿ ಮಾತುಗಳೆಂದಲೇ ಪ್ರೀತಿಸಿ ಬಾರೆ ಇವಾಗ ಏನು ಸ್ವಾಮಿ ಇಂದು ನಿಮ್ಮ ಪ್ರೀತಿಯ ಪತ್ನಿಯ ದರ್ಶನವಾಯಿತೋ ಏನೋ? ಆಹಾ ದೇವಿ ಈಗ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಹೋತ್ಸವದ ಆನಂದವನ್ನು ನಿನಗೆ ತಿಳಿಸಲು ಬಂದಿರುವೆನು. ನೀನು ಈ ಶುಭ ದಿವಸ ಏತಕ್ಕೆ ದುಃಖಿಸಿರುವೆ ತಿಳಿಸಬಾರದೆ? ತಿಳಿಸುವೆನು. ಆದರೆ ಆ
ವಿಚಾರದಲ್ಲಿ ಏನು ಬೇಕಾದರೂ ಕೇಳಿಕೊಳ್ಳಲು ಸಿದ್ಧನಾಗಿರುವೆನು. ಸರಿ ಸರಿ, ನಾನು ಕೇಳಿದರೆ ತಾವು ಕೋಪಿಸಿಕೊಳ್ಳುವರೋ ಏನೋ? ರಮಣಿಮಣಿ, ಮಾಡಿದ ವಾಗ್ದಾನವು ಪೂರ್ತಿ ಮಾಡಲು ಕೋಪವೇದಕ್ಕೆ ಜಾಗೃತೆಯಾಗಿ ತಿಳಿಸು. ಇಲ್ಲ ಇಲ್ಲ, ನಾನೇನು ಕೇಳುತ್ತೇನೆ, ನೀವು ನಡೆಸಿಕೊಳ್ಳುವರೋ ಇಲ್ಲವೊಂದು ಯೋಚನೆ ಆಗಿಬಿಟ್ಟಿದೆ ನನಗೆ. ರಮಣಿಮಣಿ, ಹೇಳೋನು ಕೇಳು. ಕೈಕ ಸುಳಿವೆ ಚತುರಂಗ ಬಲವಾ ಉಳಿವೆ ಕೌಶಲ ಮಾಡ್ದೊಡೆ ಉಳಿವೆ ಕೌಶಲ ಮಾಡ್ದೊಡೆ ಚೆಲ್ಲಿಸದಿರೆ ಪ್ರಾಣ ಪ್ರಿಯಳೆ ನಿನ್ನ ಜ್ಞಯನ ಇದೇನೀಗಲೇ ನಮ್ಮ ತ್ಯಾಗವಸ್ತ ಬಿಟ್ಟು ಅರಸರು ಮಾತಿಗೆ ತಪ್ಪುವುದೇ? ಅದರಲ್ಲಿಯೂ ನಾನು ದಸರಾದ ಸಾರ್ವಭೌಮನೆನಿಸಿಕೊಂಡು ಮಾತಿಗೆ ತಪ್ಪುವುದೇ? ಎಂದಿಗೂ ಇಲ್ಲ. ಶ್ರೀರಾಮಚಂದ್ರನ ಪಾದ ಸಾಕ್ಷಿಯಾಗಿ ನಡೆಸಿಕೊಡ್ಬೇಕು. ಅದೇನು ಹೇಳು. ಅಪ್ಪ 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 ಅಪ್ಪ. ಈಗ ನನ್ನ ಪ್ರಿಯ ಪ್ರಿಯ ಎಂದರೆ ಮಹಾರಾಜ ಎಂದರೆ ನೀವೇ ಅಲ್ಲವೇ? ಈಗ ನನಗೆ ಬಹಳ ಸಂತೋಷವಾಯಿತು. ಈಗ ನಾನು ಅವರುಗಳನ್ನು ಕೇಳಬಹುದೇ? ಕೇಳಬಹುದು. ಹಾಗಾದ್ರೆ ಕೇಳಿ. ಒಂದನೆಯ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿರ್ಮಿಸುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಕಟ್ಟಬೇಕು. ಏನು ಏನು ಭಾರತನಿಗೆ ಪಟ್ಟವೆ? ಹಾಗಲಿ, ಮುಂದೆ ಕೇಳು. ಇನ್ನು ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನ ಜಟಾವಲ್ಕಳಗಳನ್ನು ಧರಿಸಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು. ಪ್ರಿಯ ಏನು ಹೇಳಿದೆ? ಮತ್ತೊಂದು ಹೊರತು ಹೇಳು. ಇನ್ನೊಂದು ಹೊತ್ತಿ ಹೇಳುತ್ತೇನೆ. ಒಂದನೆಯ ವರಕ್ಕೆ ನನ್ನ ಮಗನಾದ ಭರತನಿಗೆ ಈ ಪಟ್ಟಾಭಿಷೇಕವಾಗಬೇಕು. ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಕೆಟ್ಟನು ಕೆಟ್ಟನು. ರಾಮಚಂದ್ರ, ಹನುಷದಿ ಪರಮೋತ್ಸವದಿಂದ ರಾಮಚಂದ್ರ ರಾಮ ಹನುಷದಿ ರಾಮಚಂದ್ರ ಪರಮೋತ್ಸವದಿಂದ ಕಟ್ಟುವ
ರಾಮನಿಗೆ ನನ್ನ ವಾಸವೇ, ನೀಲಮೇಘ ಶ್ಯಾಮನಿಗೆ, ಸದ್ಗುಣಧಾಮನಿಗೆ, ರಘುವಂಶ ಸೋಮನಿಗೆ, ನನ್ನ ಪಂಚಬಾಣ ಸ್ವರೂಪನಾದ ಅಯ್ಯೋ ಶ್ರೀರಾಮಚಂದ್ರ ವಾಸವೇ. ಇದೇನು ಸ್ವಾಮಿ ಈ ರೀತಿ ಗೋಳಾಡುತ್ತಿರುವಿರಿ? ಇಶ್ವಾಕ ವಂಶದ ಹುಟ್ಟಿದಲ್ಲಿ ವಂಶದಲ್ಲಿ ಹುಟ್ಟಿದ ಮಹಾರಾಜರು ಕೊಟ್ಟ ಮಾತಿಗೆ ತಪ್ಪುವರೆ? ಈಗ ತಾನೇ ನಡೆಸಿಕೊಡುವುದಾಗಿ ಹೇಳಿ ಈಗ ಮಾತಿಗೆ ತಪ್ಪಿದ್ದೇನೆಂದು ಹೇಳುತ್ತಿರುವರಲ್ಲ. ಆಡಿದರೆ ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ವಚನ ಭ್ರಷ್ಟನಾದನೆಂದು ಹೇಳಿಬಿಡಿ. ಕೈಕಾ ರೇ, ಈ ಅನ್ನವರ್ಗಳನ್ನಾದರೂ ಬಿಟ್ಟು ನನ್ನ ಪ್ರಾಣವನ್ನಾದರೂ ಸಿದ್ಧನಾಗಿರುವೆನು. ಆದರೆ ಆ ರಾಮನನ್ನು ನನ್ನನ್ನು ಅಗಲಿಸಬೇಡ, ನಿಲ್ಲಿಸಬೇಡ. ಮಹಾಪ್ರಭು, ಸೂರ್ಯ ಭಗವಂತನು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೋಡುವುದಕ್ಕೆ ಉದಿಸಿದನು ಎಂಬುದೇ ಪ್ರಕಾಶಿಸುತ್ತಿರುವನು. ಪಟ್ಟಾಭಿಷೇಕಕ್ಕೆ ಸಮಸ್ತ ಸಕಲಗಳು ಸಿದ್ಧವಾಗಿರುವುದು. ಅಲ್ಲದೆ ರಾಜಾದಿರಾಜರು ಪುರಪ್ರಮುಖರು ಸಭಾಮಂಟಪದಲ್ಲಿ ಕಾದಿರುವರು. ಆದ ಪ್ರಯುಕ್ತ ಜಾಗೃತಿಯಾಗಿ ಬಂದು ಈ ಮಹೋತ್ಸವ ಕಾರ್ಯವನ್ನು ನಡೆಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಮಹಾಪ್ರಭು. ಸುಮಂತ್ರ ಇಂಥ ಮಾತುಗಳನ್ನು ಆಡಿ ನನ್ನ ಶೋಕವನ್ನು ಏಕೆ ಸುಮ್ಮನಿರಬಾರದೆ? ಮಹಾಪ್ರಭು. ಸುಮಂತ್ರ ದೇವರೇ, ಉತ್ಸವ ಕಾಲದಲ್ಲಿ ಮಹಾರಾಜರು ಬಹಳವಾಗಿ ಬಳಲಿರುವರು. ಅವರು ಈಗ ಮಾತನಾಡುವುದಿಲ್ಲ. ನೀನು ಹೋಗಿ ಶ್ರೀರಾಮಚಂದ್ರನನ್ನು ಬರಹೇಳು. ದೇವರೇ, ತಮ್ಮ ಪ್ರೀತಿ ಆಗಲಿ. ತಂದೆ ನಮಸ್ಕರಿಸುವೆನು. ಅಮ್ಮ, ಇದೇನಿದು?